ಶುಭೋದಯ. ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ಕುಲಾಲ್ ಮೂಡಬಿದ್ದೆ. ಸುಂದರವಾದ ದೇಹ ಒಂದು ನಿರ್ದಿಷ್ಟ ವಯಸ್ಸಿನವರೆಗೂ ಇರುತ್ತದೆ, ಆದರೆ ಸುಂದರವಾದ ಮನಸ್ಸು ನಾವು ಸಾಯುವವರೆಗೂ ಇರುತ್ತದೆ ಎಂದು ಹೇಳುತ್ತಾ ನಾನು ಇವತ್ತು ತುಂಬ ಮುಖ್ಯವಾದ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ಬಂದಿದ್ದೇನೆ. ಅದು ಡೆಂಗ್ಯೂ ಜ್ವರ. ಆ ಡೆಂಗ್ಯೂ ಸೊಳ್ಳೆದ ಹೆಸರು ಈಡಿಸ್ ಈಜಿಪ್ಟ. ಅಂದರೆ ಯಾವುದಾದರೂ ಒಂದು ಮನುಷ್ಯನಿಗೆ ಡೆಂಗ್ಯೂ ಜ್ವರ ಇದ್ದು ಆ ಸೊಳ್ಳೆ ಬಂದು ಅವನಿಗೆ ಕಚ್ಚಿ ಯಾರು ಆರೋಗ್ಯವಂತರಿರುತ್ತಾರೋ ಆ ಸೊಳ್ಳೆ ಹೋಗಿ ಅವರಿಗೆ ಕಚ್ಚಿದ್ರೆ ಆ ಡೆಂಗ್ಯೂ ಜ್ವರ ಹರಡುತ್ತದೆ. ಹಾಗಾಗಿ ಈ ಡೆಂಗ್ಯೂ ಜ್ವರ ಇಡೀ ಊರಲ್ಲೆಲ್ಲ ಹರಡುತ್ತಿದೆ. ಹಾಗಾಗಿ ಈ ಡೆಂಗ್ಯೂ ಜ್ವರದಿಂದ ನಮ್ಮನ್ನು ನಾವು ಹೇಗೆ ಕಾಪಾಡಬೇಕು ಅಂತ ಸಣ್ಣ ಸಣ್ಣ ಒಂದು ವಿಧಾನವನ್ನು ಹೇಳುತ್ತೇನೆ. ಅದನ್ನು ನೀವು ಪಾಲಿಸಿದರೆ ಸಾಕು. ಮೊದಲನೆಯದಾಗಿ ನಮ್ಮ ಎಳ್ನೀರಿನ ಸಿಪ್ಪೆಯನ್ನು ಮಗುಚಿ ಹಾಕಬೇಕು. ಯಾಕಂದರೆ ಮಳೆ ನೀರು ಅದರಲ್ಲಿ ಬೀಳುವಾಗ ಆ ಒಂದು ಕ್ರಿಮಿಯಲ್ಲಿ ಒಂದು ಸೊಳ್ಳೆ ಹುಟ್ಟುತ್ತದೆ. ಡೆಂಗ್ಯೂ ಸೊಳ್ಳೆ ಅಂತಲ್ಲ, ಎಲ್ಲ ಸೊಳ್ಳೆಯೂ ಹುಟ್ಟುತ್ತದೆ. ಹಾಗೆ ಟಯರ್ಗಳಲ್ಲೆಲ್ಲ ನೀರು ತುಂಬಲು ಬಿಡಬಾರ್ದು. ಯಾಕಂದರೆ ಅದರಲ್ಲಿ ಕೂಡ ಇದರಲ್ಲೆಲ್ಲ ಕ್ರಿಮಿ ಇಟ್ಟು ಸೊಳ್ಳೆಗಳು ಹುಟ್ಟುತ್ತದೆ. ಆಮೇಲೆ ಹೊರಗಡೆ ಕೆಲಸಕ್ಕೆ ಹೋಗುವವರು ಅಂದರೆ ಗದ್ದೆ ತೋಟ, ಯಾಕಂದರೆ ಇದು ಮಳೆಗಾಲ, ಇದು ಕೃಷಿ ಮಾಡಲು ಒಳ್ಳೆಯ ಒಂದು ಸಮಯ. ಹಾಗಾಗಿ ಯಾರೆಲ್ಲ ಹೊರಗಡೆ ಕೆಲಸಕ್ಕೆ ಹೋಗುತ್ತಾರೋ ಅವರು ಸಣ್ಣ ವಿಧಾನವನ್ನು ಪಾಲಿಸಿದರೆ ನಿಮಗೆ ಡೆಂಗ್ಯೂ ಸೊಳ್ಳೆ ಅಂತಲ್ಲ ಯಾವ ಸೊಳ್ಳೆ ಕೂಡ ಕಚ್ಚುವುದಿಲ್ಲ. ಅಂದರೆ ಕೊಬ್ಬರಿ ಎಣ್ಣೆ ಮತ್ತು ನಮ್ಮ ಕೈಬೇವಿನ ಎಣ್ಣೆಯನ್ನು ಕಲಸಿ ನಮ್ಮ ಮೈಗೆ ಹಚ್ಚಿಕೊಂಡರೆ ಡೆಂಗ್ಯೂ ಸೊಳ್ಳೆ ಅಂತಲ್ಲ ಯಾವ ಸೊಳ್ಳೆ ಕೂಡ ನಮಗೆ ಕಚ್ಚುವುದಿಲ್ಲ. ಏಕೆಂದರೆ ಆ ಕೊಬ್ಬರಿ ಎಣ್ಣೆ ಮತ್ತು ಬೇವಿನ ಎಣ್ಣೆಗೆ ಅಷ್ಟೊಂದು ಶಕ್ತಿ ಇದೆ. ಯಾಕಂದರೆ ಅದು ಎರಡು ಹಚ್ಚುವುದರಿಂದ ನಿಮಗೆ ಯಾವ ಸೊಳ್ಳೆ ಕೂಡ ಕಚ್ಚುವುದಿಲ್ಲ ಅಂತ ಹೇಳುತ್ತಾ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಿಮ್ಮ ಆರೋಗ್ಯ ಉಳಿಸಿಕೊಂಡು ನಿಮ್ಮ ಕೈಯಲ್ಲಿ ಹೇಳುತ್ತಾ ನನ್ನ